ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನನ್ನ ಸುತ್ತಮುತ್ತ ಏನೆಲ್ಲ ಇದೆ ಅದನ್ನೆಲ್ಲ ನಿಮಗೆ ಇವತ್ತು ನಾನು ತೋರಿಸ್ತೀನಿ. ನನ್ನ ಜೊತೆ ಬನ್ನಿ. ಇದು ನಾವಿರೋ ಪ್ಲೇಸಲ್ಲಿರೋ ಫುಟ್ಬಾಲ್ ಕೋರ್ಟು. ಇದನ್ನ ಸ್ಟಾರ್ಟ್ ಮಾಡಿ ಒಂದು 2-3 ಮಂತ್ಸ್ ಆಗಿದೆ. ಅದಕ್ಕಿಂತ ಫಸ್ಟು ಈ ಥರ ಫುಲ್ ಗ್ರೀನರಿಯಲ್ಲಿತ್ತು. ಇಲ್ಲಿ ಕಾಣಿಸ್ತಿದೆಯಲ್ಲ ಫುಲ್ ಗ್ರೀನ್, ಇದೇ ಥರ ಇಲ್ಲೂ ಇತ್ತು. ಇಲ್ಲೆಲ್ಲ ಕಾನ್ಸರ್ಟ್ಗಳೆಲ್ಲ ಮಾಡ್ತಾರೆ ಇಲ್ಲಿಯವರು. ಓಕೆ, ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಗೋ. ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಫುಟ್ಬಾಲ್ ಕೋರ್ಟ್. ನೋಡಿ ಹೇಗಿದೆ ಅಂತ. ಫುಲ್ ಮ್ಯಾಟ್ ಫಿನಿಶ್ ಎಲ್ಲ ಕೊಟ್ಟು ಹೇಗೆ ಮಾಡಿದ್ದಾರೆ ಅಂತ. ಯಾವಾಗಲೂ ಯೂಶ್ವಲಾಗಿ ಒಂದು 9ಗೆ ಮಾರ್ನಿಂಗ್ ಬರ್ತಾರೆ ಗೇಮ್ ಎಲ್ಲ ಪ್ಲೇ ಮಾಡೋಕ್ಕೆ. ಅಪ್ ಟು ನೈಟ್ 10 o'clockವರೆಗೂ ಆಟಾಡ್ತಿರ್ತಾರೆ. ಇವತ್ತು ಸಂಡೇ, ಇವರಿಗೆ ಹಾಲಿಡೇ. ಇಲ್ಲಿ ಸಂಡೇ ಅಂತ ಅಂದರೆ ಏನೂ ವರ್ಕ್ ಮಾಡಲ್ಲ. ಸಂಡೇ ಫುಲ್ ಹಾಲಿಡೇ ಇಲ್ಲಿ. ಸೊ ಕೋರ್ಟ್ಗೂ ಹಾಲಿಡೇ, ಫುಟ್ಬಾಲ್ ಕೋರ್ಟ್ಗೂ. ಇದ್ರದ್ದು ಬ್ಯಾಕ್ ಸೈಡು ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ನಮ್ಮ ಅಪಾರ್ಟ್ಮೆಂಟು. ನಾವು ಅಲ್ಲೇ ಸ್ಟೇ ಆಗಿರೋದು. ಅದರದ್ದು ವ್ಯೂ ಅಲ್ಲಿ ನಮ್ಮ ಟೆರೆಸ್ ಮೇಲಿಂದ ನಿಂತರೆ ನಮಗೆ ಬ್ಯಾಕ್ ಸೈಡ್ ವ್ಯೂ ಎಲ್ಲ ಕಾಣಿಸುತ್ತೆ. ನೀವು ನೋಡ್ಬೋದು ಏನೆಲ್ಲ ಇದೆ ಅಂತ. ಫುಲ್ ನೇಚರ್ ಇಲ್ಲಿ. ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ನೀವು ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಂದುಬಿಟ್ಟು ಫುಟ್ಬಾಲ್ ಕೋರ್ಟಲ್ಲಿ. ಸಂಡೇ ಟೈಮ್ ಯಾರೂ ಆ್ಯಕ್ಚುಲಾಗಿ ಬರೋಲ್ಲ, ಔಟರ್ಸ್ಗೆಲ್ಲ ವಿಸಿಟ್ ಇರುತ್ತೆ ಸಂಡೇ ಟೈಮ್. ನಾವು ಬಂದುಬಿಟ್ಟು ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಮತ್ತೆ ನಮ್ಮ ರೂಮ್ಗೆ ವಾಪಸ್ ಹೋಗ್ತೀವಿ. ನೋಡಿ ಇಲ್ಲೆಲ್ಲ ಲೈಟ್ಸ್ ಎಲ್ಲ ಹೇಗಿದೆ ಅಂತ ನೀವು ನೋಡ್ಬೋದು. ಇದು ಫುಲ್ ನೆಟ್ ಹಾಕಿದ್ದಾರೆ, ನಾವೆಲ್ಲ ಒಳಗಡೆ ಹೋಗಬಾರ್ದು ಅಂತ. ಜಸ್ಟ್ ಹೊರಗಡೆ ಅಷ್ಟೇ ನೋಡೋಕ್ಕೆ ನಮಗೆ ಅಲೋ ಇರೋದು. ಒಳಗಡೆ ಎಲ್ಲ ಹೋಗೋಕ್ಕೆ ಚಾನ್ಸ್ ಇಲ್ಲ. ನೀವು ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಚೇರ್ಸ್ ಎಲ್ಲ ಇಟ್ಟಿದ್ದಾರೆ, ಕುತ್ಕೊಂಡು ವಾಚ್ ಮಾಡ್ಬೋದು ಗೇಮ್ಸ್ನೆಲ್ಲ ಬಂದವರು. ಮತ್ತು ಇದ್ರದ್ದು ಫ್ರಂಟಲ್ಲಿ ವ್ಯೂನ ನಾನು ನಿಮಗೆ ತೋರಿಸ್ತೀನಿ ಒಂದೀಗ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಫುಲ್ ವಿಡಿಯೋ. ಓಕೆ, ಇಲ್ಲಿಂದ ನೆಟ್ ನೋಡಿದ್ರೆ ಫುಲ್ ಬೆಟ್ಟ ಎಲ್ಲ ಕಾಣಿಸುತ್ತೆ. ನೀವು ನೋಡ್ಬೋದು ಅಲ್ಲೊಂದು ರೋಡ್ ಇದೆ. ಆ್ಯಕ್ಚುಲಾಗಿ ಅಲ್ಲೊಂದು ಫಾಲ್ಸ್ ಬರುತ್ತೆ, ಅದೇ ರೋಡಲ್ಲಿ ಹೋದರೆ. ನಾನು ಹೋಗಿದ್ದೀನಿ, ಒಂದ್ಸಲ ವಿಸಿಟ್ ಮಾಡಿದ್ದೀನಿ. ಮತ್ತು ಹೇಗಿದೆ ನೀವೇ ನೋಡಿ, ಈ ಕಡೆಯಿಂದ ತೋರಿಸಿ. ನೀವು ನೋಡ್ಬೋದು ಸುತ್ತ ಹೇಗೆ ಕಾಣಿಸ್ತಿದೆ ಅಂತ. ನಾನಂತೂ ತೋರಿಸ್ತಾನೆ ಇದ್ದೀನಿ ಆವಾಗಲಿಂದ. ನೋಡೋಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ನೀವು ಬೇಕಾದ್ರೆ ಮೇಘಾಲಯನ ವಿಸಿಟ್ ಮಾಡ್ಬೋದು. ಇಲ್ಲಿ ತುಂಬ ಫಾಲ್ಸ್ಗಳಿದ್ದಾವೆ. ಇದು ಕೋರ್ಟ್ದು ಫುಲ್ ವ್ಯೂ. ಆ್ಯಕ್ಚುಲಾಗಿ ನೀವು ನೋಡ್ಬೋದು ಹೇಗಿದೆ ಫುಲ್ ಕೋರ್ಟ್ ಅಂತ. ಈವ್ನಿಂಗ್ ಟೈಮ್ ಬಂದು ಕುತ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಮಾಡಿಸಿದ ಪ್ಲೇಸ್ ಇದು. ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಮನಃಶಾಂತಿ ಸಿಗುತ್ತೆ ಇಲ್ಲಿ ಬಂದು ಕೂತ್ಕೊಂಡ್ರೆ. ಸುಮ್ಮನೆ ಓಕೆ, ಫುಟ್ಬಾಲ್ ಕೋರ್ಟ್ ನೋಡಾಯ್ತು. ಇವಾಗ ನಾವು ಮತ್ತೆ ರಿಟರ್ನ್ ಹೋಗ್ತಿದ್ದೀವಿ. ಇಲ್ಲಿ ನಾವಿರೋ ಬಿಲ್ಡಿಂಗ್ ಬಂದ್ಬಿಟ್ಟು ಹೋಲ್ಡಾಸ್ ಬಿಲ್ಡಿಂಗ್ ಅಂತ, ಅಲ್ಲೇ ಇರೋದು ನಾವು. ಅಲ್ಲಿಂದ ಇಲ್ಲೊಂದು ಗೇಟ್ ಇದೆ. ಹೀಗೆ ಬಂದರೆ ಫುಟ್ಬಾಲ್ ಕೋರ್ಟು. ಇವಾಗ ನಾವು ರೋಡ್ಗೆ ಹೋಗ್ತಿದ್ದೀವಿ. ಅಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ನೋಡೋಣ. ಇಲ್ಲಂತೂ ವೆದರ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಮಾರ್ನಿಂಗ್ ತಾನೇ ಜೋರು ಮಳೆ ಬರ್ತಿತ್ತು, ಅಷ್ಟು ಬೇಗ ನೋಡಿದ್ರೆ ಬಿಸಿಲು ಬರ್ತಿದೆ. ಇಲ್ಲಿ ವರ್ಷ ಫುಲ್ ಮಳೆ ಬರುತ್ತೆ, ಅದರಲ್ಲಂತೂ ಕಮ್ಮಿ ಇಲ್ಲ. ಹೀಗೆ ಕೆಳಗಡೆ ಹೋದರೆ ಒಂದು ನದಿ ಸಿಗುತ್ತೆ. ಅದನ್ನ ನಾನು ನಿಮಗೆ ಒಂದಿನ ವ್ಲಾಗ್ ಮಾಡಿ ತೋರಿಸ್ತೀನಿ ಫುಲ್ ಹೇಗಿದೆ ಅಂತ. ಹೀಗೆ ನಡ್ಕೊಂಡು ಹೋದರೆ, ಮುಂದೆ ಹೋದರೆ ಒಂದು 2-3 ಶಾಪ್ಸ್ಗಳು ಸಿಗುತ್ತೆ. ಇಲ್ಲಿ ಜಾಸ್ತಿ ಯಾರೂ ಫೋನ್ಪೇ, ಗೂಗಲ್ ಪೇಸ್ ಯೂಸ್ ಮಾಡಲ್ಲ. 1-2 ಶಾಪ್ ಇರೋದು ನಾವಿರೋ ಪ್ಲೇಸಲ್ಲಿ. ಅಲ್ಲೇ ಅಷ್ಟೇ ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡೋದು. ಮಿಕ್ಕಿರೋ ಎಲ್ಲ ಶಾಪಲ್ಲೂ ಕ್ಯಾಶ್ ಕೊಟ್ಟೆ ತೊಗೋಬೇಕು. ಕಂಪೇರ್ ಮಾಡಿದ್ರೆ ನಾವಿರೋ ಪ್ಲೇಸ್ಗಿಂತ ಈ ಪ್ಲೇಸ್ ತುಂಬಾ ಅಪ್ಡೇಟ್ ಆಗಬೇಕಾಗಿದೆ. ಇಲ್ಲಿನ ಜನಗಳು, ಅವರ ಲೈಫ್ ಸ್ಟೈಲು ನಮಗೆ ಹೋಲಿಸಿದ್ರೆ ಇನ್ನೂ ಅಪ್ಡೇಟ್ ಜಾಸ್ತಿನೇ ಆಗಬೇಕಾಗಿದೆ. ಯಾಕೆಂತೇಳಿದ್ರೆ ಒಂದು ಶಾಪ್ಸಲ್ಲಾಗಿರಲಿ, ಎಲ್ಲೇ ಆಗಿರಲಿ,
ಇರೋ ಜನಗಳು ಹೆಂಗೆ ಅಂತ ಹೇಳಿದ್ರೆ, ಈಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನಮ್ಮನ್ನೇ ನೋಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ನಾವು ಅವ್ರ ಥರ ಇರೋವಲ್ಲ, ಅದಕ್ಕೆ ನಮಗೆ ಶಾಕ್ ಆಗ್ತಿರ್ತದೆ, ಇವ್ರು ಯಾಕಪ್ಪ ಹೀಗೆ ನಮ್ಮನ್ನೇ ನೋಡ್ತಿದ್ದಾರೆ ಅಂತ. ಇಲ್ಲೆಲ್ಲರೂ ಸೇಮ್ ಒಂದೇ ಥರ ಇರ್ತಾರೆ ನೋಡೋಕ್ಕೆ. ಬೇರೆ ಜೋರಾಗಿ ಬೊಗಳ್ತಿದೆ, ಯಾಕೆ ಹಾಗೆ ಬೊಗಳ್ತಿದೆ ಅಂತ ಗೊತ್ತಿಲ್ಲ. ನಮ್ಮನ್ನ ನೋಡೇ ಬೊಗಳ್ತಿರ್ಬೇಕು, ಯಾಕಪ್ಪ ಹಿಂಗಿದ್ದಾರೆ ಇಬ್ಬರು ಹುಡುಗಿರು ಅಂತ. ನೋಡಿ ಹೇಗೆ ಓಡೋಗ್ತಿದೆ ನಾಯಿ ಅಂತ. ಹೇಗಿದೆ ನಾವಿರೋ ಪ್ಲೇಸ್. ಈ ಸ್ಟ್ರೀಟ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಸೈಲೆಂಟ್ ಏರಿಯಾ. ನಾವು ಏರಿಯಾದಂತೂ ಯಾರು ಯಾರ ಜೊತೆನೂ ಮಾತಾಡೋಲ್ಲ, ಯಾರು ಹೊರ್ಗಡೆನೂ ಬರೋಲ್ಲ. ಸಂಡೇ ಅಂತಂದರೆ ಮನೇಲೆಲ್ಲರೂ ಕ್ಲೋಸ್ ಮಾಡ್ಕೊಂಡೇ ಇರ್ತಾರೆ. ಸಂಡೇ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಶಾಪ್ಸ್ಗಳು ಕ್ಲೋಸ್ ಇರುತ್ತೆ, ಯಾವುದೇ ಒಂದು ಶಾಪು ಓಪನ್ ಇರೋಲ್ಲ. ಯಾಕೆ ಅಂದರೆ ಅವರು ಪ್ರೇಯರ್ ಎಲ್ಲ ಮಾಡಿ ಮನೇಲಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಸೊ ಅದಕ್ಕೆ ಸಂಡೇ ಯಾವ ಶಾಪ್ಸು ಓಪನ್ ಇರೋಲ್ಲ. ಫುಲ್ ಸಂಡೇ ಖಾಲಿ, ಹೀಗೆ ರೋಡ್ ಖಾಲಿ ಹೊಡಿತಾ ಇರುತ್ತೆ. ಅದರಲ್ಲಿ ಪಕ್ಕದಲ್ಲಿ ಕಾರ್ಗಳನ್ನ ಪಾರ್ಕಿಂಗ್ ಮಾಡಿ ನಿಲ್ಲಿಸಿರ್ತಾರೆ ಅಷ್ಟೇ. ಮನುಷ್ಯರನ್ನ ನೀವು ನೋಡೋದು ತುಂಬಾ ಕಮ್ಮಿ ಇಲ್ಲಿ. ಬರೀ ಬಿಲ್ಡಿಂಗ್ಸ್ಗಳೇ ಕಾಣಿಸ್ತಿರುತ್ತೆ ಎಲ್ಲಿ ನೋಡಿದ್ರು ನಾವಿರೋ ಪ್ಲೇಸಲ್ಲಿ. ಬಟ್ ತುಂಬ ಸೈಲೆಂಟ್ ಅಂದರೆ ಸೈಲೆಂಟ್ ಪ್ಲೇಸ್ ಇದು. ಯಾರು ಯಾರಿಗೂ ತೊಂದರೆ ಮಾಡಲ್ಲ, ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರೆ. ಚೆನ್ನಾಗಿದೆ. ಒಂದು ನೈಟ್ ಟೈಮ್ ಅಂತೂ ವಾಕ್ ಮಾಡೋಕ್ಕೆ ಪ್ಲೇಸ್ ಅಂತೂ ಸಕ್ಕತ್ತಾಗಿರುತ್ತೆ. ಒಂದು ಐಸ್ ಕ್ರೀಮ್ ತಿನ್ಕೊಂಡು ರೋಡಲ್ಲಿ ನಿಧಾನಕ್ಕೆ ನಡ್ಕೊಂಡು ಹೋದರೆ ಅದರಲ್ಲಿರೋ ಮಜಾನೇ ಬೇರೆ. ಇದು ಬಂದು PHU ಆಫೀಸ್. ನಮ್ಮದೇನೇ ಕೆಲಸ ಇದ್ದರೂ ಇಲ್ಲೇ ಆಲ್ಮೋಸ್ಟ್ ಇರುತ್ತೆ. ರಿಲೇಟೆಡ್ ಕೆಲಸಗಳೆಲ್ಲ ಇಲ್ಲೇ ಇರುತ್ತೆ ನಮಗೆ. ಅದು ಹಳೆ ಆಫೀಸಲ್ಲಿದೆ, ನಿಮಗೆ ತೋರಿಸ್ತೀನಿ. ಇದು ಹೊಸ್ದಾಗಿರೋ ಆಫೀಸು. ಇದು ಬಂದು ಹಳೆ ಆಫೀಸ್ PHU ನೋಡ್ಬೋದು. ಇಲ್ಲಿಂದ ಸೀದಾ 1 ಕಿಲೋಮೀಟರ್ ಹೋದರೆ ಅಲ್ಲಿ ನಮಗೆ ಮಾರ್ಕೆಟ್ ಸಿಗುತ್ತೆ. ಅದನ್ನ ನಾನು ಇನ್ನೊಂದು ದಿನ ನಿಮಗೆ ತೋರಿಸ್ತೀನಿ. ಈಗ ನಾವು ಮತ್ತೆ ರಿಟರ್ನ್ ಹೋಗ್ತಿದ್ದೀವಿ. ನನ್ನ ಸರೌಂಡಿಂಗ್ಸಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನನ್ನ ಯೂಟ್ಯೂಬ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಇನ್ನೂ ತುಂಬ ಪ್ಲೇಸ್ಗಳಿದೆ. ನಾನು ಒಂದೊಂದಾಗಿ ನಿಧಾನಕ್ಕೆ ನಿಮಗೆ ಒಂದೊಂದು ವ್ಲಾಗ್ ಮಾಡಿ ಅದನ್ನು ತೋರಿಸ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.